ಸ್ನೇಹಿತರೆ, ಎಷ್ಟೋ ದಿನ ಆದಮೇಲೆ ಬೆಳಿಗ್ಗೆ ಬೇಗ ಏಳಬೇಕು ಅನಿಸ್ತು. ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ನಮಸ್ಕಾರ ಮಾಡಿ ಒಂದು ಶ್ಲೋಕ ಹೇಳಿ ನಂತರ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆದಮೇಲೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಇಮಿಡಿಯೇಟಾಗಿ ನಾನು ಬಿಸಿನೀರು ಕುಡಿಬೇಕು. ಬಿಸಿನೀರ ಜೊತೆಗೆ ಹೋಮ್ ಮೇಡ್ ಅರಿಶಿಣ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ತಿಂತೀನಿ. ಇದು ತುಂಬ ಹೆಲ್ತಿಗೆ ಬೆನಿಫಿಟ್ಟು, ಒಂದು ಎನರ್ಜಿ ಬೂಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಇದು ಡೈಲಿ ಕುಡಿತೀನಿ. ಅನಂತರ ನಾನು ಮಿರರ್ ಮುಂದೆ ನಿಂತ್ಕೊಂಡು ಡ್ರೆಸ್ ಮಾಡಿದೆ. ಇವತ್ತು ಫಸ್ಟ್ ಜಿಮ್ ಇದೆ, ಸೊ ಅದಕ್ಕೆ ಯಾವ ಥರ ಡ್ರೆಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ಹೊರಟೆ. ಹಾಗೆ ಬೆಲ್ಲಿ ಫ್ಯಾಕ್ಟ್ರಿಯಿಂದ ಸೊ ಹಿಂಗೆ ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಹಾಗೆ ನಾನು ಜಿಮ್ಮಿಗೆ ಹೊರಟೆ. ಜಿಮ್ಮಿಗೆ ಹೊರಟ ಮೇಲೆ ಇವತ್ತು ನನ್ನ ಫಸ್ಟ್ ಜಿಮ್ ಇರೋದ್ರಿಂದ ಜಿಮ್ ಒಳಗೆ ಹೋದೆ. ತುಂಬ ದೊಡ್ಡ ಜಿಮ್ ಅದು. ಹಾಗೆ ಟ್ರೈನರ್ ಜೊತೆ ಮಾತಾಡಿದೆ. ಎಷ್ಟು ಫೀಸು ಟೈಮಿಂಗ್ಸ್ ಎಲ್ಲ ಕೇಳಿದೆ. ಅವರೊಂದು ಟೆಂಪ್ಲೇಟ್ ಕೊಟ್ಟರು. ಆ ಟೆಂಪ್ಲೇಟ್ಗೆಲ್ಲ ಫೀಸೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಷ್ಟಂತೇಳಿ ಮೆನ್ಷನ್ ಮಾಡಿ ಇಯರ್ಲಿ ಪ್ಯಾಕೇಜ್ ತೊಗೊಂಡು ಬೇಸಿಕ್ ವರ್ಕೌಟ್ ಮಾಡಿದೆ ಇವತ್ತು. ಹಾಗೆ ವರ್ಕೌಟ್ ಮಾಡಿ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನನ್ನ ಮಗ ಕೂತ್ಕೊಂಡಿದ್ದ. ಅವನು ಶಾಕ್ ಆದ, ಏನು ಪಪ್ಪ ಬೆಳಿಗ್ಗೆ ಬೇಗ ಎದ್ದಿಲ್ಲೋದ್ರು ಅಂತ. ಸ್ವಲ್ಪ ಹೊತ್ತು ಮಾತಾಡಲಿಲ್ಲ, ಹಾಗೆ ಒಂದು ಮುತ್ತು ಕೊಟ್ಟು ಸಮಾಧಾನ ಮಾಡಿದೆ. ಅನಂತರ ಪಾಪುಗೆ ಹಾಲು ಕಾಯಿಸಿ ನಾನು ಫ್ರೆಶ್ ಅಪ್ ಆದೆ. ಅಮೆಝಾನ್ ಡೆಲಿವರಿ ಬಾಯ್ ಕಾಲ್ ಮಾಡಿ ಆರ್ಡರ್ ಬಂದಿತ್ತು ಅಂತ ಹೇಳಿದ್ರು. ಆರ್ಡರ್ ರಿಸೀವ್ ಮಾಡಿಕೊಂಡು ಹಾಗೆ ದೇವರಿಗೆ ಪೂಜೆ ಮಾಡಿ ಹನುಮನ್ ಚಾಲೀಸ ಓದಿದೆ. ಅಷ್ಟರಲ್ಲಿ ಮಗ ರೆಡಿಯಾಗಿದ್ದ. ಅವನ ಜೊತೆ ಒಂದು ಸೆಲ್ಫಿ ತಗೊಂಡು ಹಾಗೆ ನಾವು ಅವ್ನ ಸ್ಕೂಲಿಗೆ ಬಿಟ್ವಿ. ಅನಂತರ ನಮ್ಮ ವೈಫ್ ಹೇಳಿದ್ರು ಏನೋ ತಿನ್ನಬೇಕು ಅಂತ. ಅವ್ರನ್ನ ಹೋಟೆಲಿಗೆ ಕರ್ಕೊಂಡು ತಿನ್ನಿಸ್ಬಿಟ್ಟು ನಾನು ಮನೆಗೆ ಬಂದು ತಿಂಡಿ ತಿಂದೆ. ಇವತ್ತಿಗಿಷ್ಟೇ ಸಾಕು. ನನ್ನ ಡೈಲಿ ಲಾಗ್ನ ನೋಡಬೇಕಾದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.